ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಇತ್ತೀಚೆಗೆ ಅದೇನಾಗಿದೆ ಏನೋ ಕಣ್ರಿ. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಹೊನ್ನಾವರ ತಾಲೂಕಿನ ಮಂಕಿ ಪೊಲೀಸ್ ಠಾಣೆಯ PSI ಅಭಿನಂದನ್ ಗೌಡ ಮಂಕಿ ಕೆಲಸ ಮಾಡಿದ್ದಾನೆ ಕಣ್ರಿ. ಹೌದು, ಇತ್ತೀಚೆಗಷ್ಟೇ ಮಂಕಿ ಠಾಣೆಗೆ ಬಂದಿದ್ದ ಈ ಅಭಿನಂದನ್ ಗೌಡ ಮೂಲತಃ ರಾಮನಗರ ಜಿಲ್ಲಾ ಕನಕಪುರ ಮೂಲದವರಾದ ಅಭಿನಂದನ್ ಗೌಡ DK ಶಿವಕುಮಾರ್ ಇವರ ಕೃಪಾ ಕಟಾಕ್ಷದಿಂದ ಇತ್ತೀಚೆಗಷ್ಟೇ ಮಂಕಿ ಪೊಲೀಸ್ ಠಾಣೆಗೆ PSI ಆಗಿ ವರ್ಗಾವಣೆಗೊಂಡಿದ್ದರು. ಅಲ್ಲಿ 16 ವರ್ಷದ ಯುವ ಬಾಲಕಿಗೆ ಪುಸ್ಲಾಯಿಸಿ ಲಾಡ್ಜಿಗೆ ಕರೆದುಕೊಂಡು ಹೋಗಿ ನಿರಂತರವಾಗಿ ಅತ್ಯಾಚಾರವೆಸಗಿ ಇದೀಗ ಭಟ್ಕಳ ನಗರ ಪೊಲೀಸ್ ಠಾಣೆಯಲ್ಲಿ ಬಂಧನಕ್ಕೊಳಗಾದ ಅಭಿನಂದನ್ ಗೌಡ ಪೊಲೀಸ್ ಇಲಾಖೆಯ ಮಾನ ಮರ್ಯಾದೆ ಮಧ್ಯ ರಸ್ತೆಯಲ್ಲಿ ಹರಾಜಾಕಿದ್ದಾನೆ ಕಣ್ರಿ. ಹೌದು, 16 ವರ್ಷದ ಪುಟ್ಟ ಬಾಲಕಿಯನ್ನು ಪುಸ್ಲಾಯಿಸಿ ಲಾಡ್ಜೊಂದಕ್ಕೆ ಕರೆದುಕೊಂಡು ಹೋಗಿ ನಿರಂತರವಾಗಿ ಅತ್ಯಾಚಾರ ಮಾಡಿ ಇದೀಗ ಭಟ್ಕಳ ನಗರ ಪೊಲೀಸ್ ಅಧಿಕಾರಿಗಳಿಂದ ಬಂಧನಕ್ಕೊಳಗಾಗಿರುವ ಅಭಿನಂದನ್ ಗೌಡ ಇತ್ತೀಚೆಗಷ್ಟೇ ಮಂಕಿ ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿ ಬಂದಿದ್ದ. ಇವನು ಏನು ಮಂಕು ಬೂದಿ ಬಡಿದಿದ್ರಿ? ಮಂಕಿ ಪೊಲೀಸ್ ಠಾಣೆಯಲ್ಲಿ PSI ಆಗಿದ್ದಂತ ಈತ ಮಂಕಿ ಮಾಡುವ ಕೆಲಸವನ್ನು ಇಲ್ಲಿ ಮಾಡಿದ್ದಾನೆ. 16 ವರ್ಷದ ಬಾಲಕಿಗೆ ಪುಸ್ಲಾಯಿಸಿ ಕರೆದುಕೊಂಡು ಹೋಗಿ ನಿರಂತರವಾಗಿ ಅತ್ಯಾಚಾರವೆಸಗಿ ಇದೀಗ ಪೊಲೀಸರ ಅತಿಥಿಯಾದಂತ ಅಭಿನಂದನ್ ಗೌಡಗೆ ಏನು ಹೇಳಬೇಕನ್ರಿ. ರಾಮನಗರ ಜಿಲ್ಲೆಯ ಕನಕಪುರ ಮೂಲದವನಾದ ಈ PSI ಅಭಿನಂದನ್ ಗೌಡ ಈಗ ಭಟ್ಕಳ ನಗರ ಪೊಲೀಸ್ ಠಾಣೆಯ ಅತಿಥಿಯಾಗಿದ್ದಾನೆ. ಇಡೀ ರಾಜ್ಯದ ಮರ್ಯಾದೆಯನ್ನೇ ಮುರಾಬಟ್ಟೆ ಎಸೆದಂತ ಇಂಥ PSIಗಳನ್ನು ಅದೇನು ಮಾಡಬೇಕು ಹೇಳ್ರಿ. ರಾಜ್ಯದ ಪೊಲೀಸ್ ಎಂದರೆ ಅದಕ್ಕೊಂದು ಘನತೆ ಗೌರವ ಇತ್ತು ಕಣ್ರಿ. ಆದರೆ ಈ ಪೊಲೀಸ್ ಅಧಿಕಾರಿ ಇಂದು ರಾಜ್ಯದ ಪೊಲೀಸ್ ಇಲಾಖೆಯ ಮರ್ಯಾದೆಯನ್ನೇ ಮುರಾಬಟ್ಟೆ ಮಾಡಿದ್ದಾನಲ್ರಿ. ರಾಜ್ಯ ಪೊಲೀಸ್ ಇಲಾಖೆಗೆ ಅದೀಗ ಏನು ಬಂದಿದೆ ರೀ? ಒಂದಲ್ಲ ಒಂದು ಪ್ರಕರಣದಲ್ಲಿ ಜನರನ್ನು ಬಂಧಿಸಬೇಕಾದಂತ ಪೊಲೀಸರೇ ಈಗ ಕೋಳ ಕೈಗೆ ಹಾಕಿಕೊಂಡು ಜೈಲಿಗೆ ಹೋಗುತ್ತಿದ್ದಾರಲ್ರಿ. ಪೊಲೀಸ್ ಇಲಾಖೆಯ ಮಾನ ಮರ್ಯಾದೆ ಪೊಲೀಸೇ ತೆಗೆಯುತ್ತದೆ ಎಂದರೆ ಈ ಅಭಿನಂದನ್ ಗೌಡನಿಗೆ ಭುಜದ ಮೇಲಿದ್ದ 2 ಸ್ಟಾರ್ ಇವನಿಗೆ ಏನನಿಸಿತು? ಆ ಪುಟ್ಟ ಬಾಲಕಿಗೆ ಅತ್ಯಾಚಾರವೆಸಗಿ ಇದೀಗ ಈತನೇ ಜೈಲಿಗೆ ಹೋಗಿದ್ದಾನೆ ಕಣ್ರಿ. ನೋಡ್ರಿ, ಭಟ್ಕಳ ಮೂಲದ ಮಂಕಿ ಪೊಲೀಸ್ ಠಾಣೆಯ ಮಂಕಿ ಕೆಲಸ ಮಾಡಿದಂತ ಇದೇ PSI ಅಭಿನಂದನ್ ಗೌಡನನ್ನು ನೀವಿಲ್ಲಿ ನೋಡ್ರಿ. ಪೊಲೀಸ್ ಇಲಾಖೆಯ ಮಾನ ಮರ್ಯಾದೆಯನ್ನು ಮಧ್ಯ ರಸ್ತೆಯಲ್ಲಿ ಹರಾಜಾಕಿದಂತ ಇಂಥ PSI ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯನ್ನು ಮೂರಾಬಟ್ಟೆ ಮಾಡಿ ಮಧ್ಯ ರಸ್ತೆಯಲ್ಲಿ ಹರಾಜಿಗಿಟ್ಟಂತ ಇಂಥ PSIಗಳು ರಾಜ್ಯದ ಪೊಲೀಸ್ ಇಲಾಖೆಗೆ ತನ್ನದೇ ಆದಂತ ಘನತೆ ಗೌರವ ಇತ್ತು. ಆದರೆ ಇಂಥ ಪೊಲೀಸ್ ಅಧಿಕಾರಿಗಳು ಇಂದು ರಾಜ್ಯದ ಮರ್ಯಾದೆಯನ್ನು ಮುರಾಬಟ್ಟೆ ಮಾಡುತ್ತಿದ್ದಾರಲ್ರಿ.